ಪಲ್ಯಕ್ಕೆ ಸ್ವಲ್ಪ ಜುನ್ಕ ಬೇರೆ ಮಾಡಿದೀನಿ. ಇನ್ನೊಂದು ಅರ್ಧ ಪಲ್ಯ ಮಾಡ್ತೀನಿ. ಒಂದು ಮಾಡಿ ಒಂದು 4 ರೊಟ್ಟಿ ಜನ ಸುಡ್ತಾನತ್ಲಾಗಿ. ಇನ್ನೊಂದು ಅರ್ಧನ ಗಾರಿಗೆ ಮಾಡಿದ್ರಕತ್ತತ್ಲ. ತಂಬ ಇತ್ಲಾಗೆ ಒಂದು ಚಾಗ ಏನಾರ ತಂಬ, ಚಾಕನಾರ ಏನಾರ ಎಲ್ಲಿಗೆ ಮನೆನಾರ ತಗೊಂಬ. ಒಂದು ಪಾತ್ರೆ ಇಲ್ಲ ತಟ್ಟೆನಾರ ತಗೊಂಬ, ಹೆಚ್ಚು ಕೊಡ್ತೇನೆ. ತಗೊಂಬರ್ತೇನೆ ತಡ್ರಿ. ತಗೊಳ್ರಿ ಹೆಚ್ಚಿ. ಸಣ್ಣಕ್ಕೆ ಹೆಚ್ಚಿಬಿಡ್ರಿ ತೀರಾಯ. ಒಂದು ಮೀಡಿಯಮ್ನಾಗ ಹೆಚ್ಚಿ. ಅಲ್ಲ ಶಾರದವ್ವ, ಹಬ್ಬ ಬಂತಾನೆ ಯುಗಾದಿ ಹಬ್ಬ. ಆ ಯುಗಾದಿ ಹಬ್ಬದಾಗ ಹಿರಿಯರ್ ಪೂಜೆ ಮಾಡ್ತಾನೆ, ಗೊತ್ತಾಯ್ತಾನೆ ನಿನಗೆ? ಮತ್ತೆ ಇನ್ನು ಏನು ಸಾಮಾನಿಲ್ಲ, ಏನಿಲ್ಲ, ಸಂತಿಲ್ಲ, ಸಾರಿಗಿಲ್ಲ, ಬಟ್ಟೆನೂ ತಂದಿಲ್ಲ. ಹಿರಿಯರಿಗೆ ಎಡೆ ಇಡ್ಬೇಕು ಅಂತ ಇದ್ರೆ ಏನಂತದ್ರಿ ನೀವು? ನಂದೇನೈತ್ರಿ ಆ ಥರ ಎಲ್ಲ ತಂದು ಕೊಟ್ಟು ನಾನು ಮತ್ತೆ ಮಾಡಾಕ್ತೀನಿ. ಏನೇನು ಮಾಡ್ಬೇಕು ಅದನ್ನ ಮಾಡ್ತೀನಿ. ನಿಮ್ಮ ಮಗನೆಲ್ಲ ಎಲ್ಲ ಈಗ ನೋಡ್ಕೊಂತ ಇರೋದು. ನಿಮ್ಮ ಮಗನ ಕರೆದು ಹೇಳ್ರಿ, ನನಗೇನು ಹೋಗ್ಬೇಕು ತಗೊಂಬ ಅಂತಂದ್ರೆ ನಾನೇ ಹೋಗ್ಬೇಕಿದ್ರೆ ತಗೊಂಬಂದು ಮಾಡ್ತಾನತ್ಲ. ಸಿದ್ದಾ, ಏ ಸಿದ್ದಪ್ಪ, ಎಲ್ಲದಿಯೋ? ಬಾರ ಇಲ್ಲಿ. ಏನವ ಬಂತಡಿ, ಬಂದ ಒಂಚೂರು ಕೆಲಸ ಐತಿಲ್ಲ, ಹೊರಗೆ ಬರ್ತಂತ ತಡಿ. ಹೇಳವ, ಏನು ಕರ್ದಲ್ಲ? ಅಲ್ಲ ಸಿದ್ದಪ್ಪ, ನಿನಗೇನು ಬರ್ತಾ ಬರ್ತಾ ಏನು ಮರವು ಜಾಸ್ತಿ ಆಕೈತೆ ಏನು? ನನಗಿನ ಏನು ವಯಸ್ಸಾಗೈತೇನ ನಿನಗೆ? ಅಲ್ಲಿ ಇನ್ನು ಮನೆಗೆ ರೇಷನ್ ತಂದಿಲ್ಲ, ದಿನಸಿ ಸಾಮಾನುಗಳು ಏನು ತಂದಿಲ್ಲ, ಬಟ್ಟೆ ಬರೆ ತಂದಿಲ್ಲ, ಪೂಜೆ ಪುನಸ್ಕಾರ ಮಾಡೋಕ್ಕಿಲ್ಲ. ಹಬ್ಬದಾಗೆ ಯುಗಾದಿ ಬಂತು. ನಿನಗೇನು ನೆನಪಾಯ್ತಾ ಇಲ್ಲ? ಏನು ಮರ್ತು ಬಿಟ್ಟಿದೀಯಾ? ನಿಮ್ಮ ಅಪ್ಪಗೆ ನಿಮ್ಮ ಅಜ್ಜ ಅಜ್ಜಿಗೆ ಎಡೆ ಹಾಕಕ್ಕಿಲ್ಲ ಏನು? ಇಲ್ಲವ, ಅದು ಹೆಂಗೆ ಮರೆಯೋಕತ್ತವ ಹಬ್ಬಗಳನ್ನ? ಇವತ್ತು ಹೋಗ್ಬರ್ಬೇಕು ತಗ. ಶಾರದಾ ಒಕ್ಕಳನ್ನ ನೋಡ್ತಾನೆ. ಶಾರದಾ ಹೋದ್ರೆ ಆಕಿನೇ ಹೋಗ್ಬರ್ಲಿ, ಇಲ್ಲ ನಾನೇ ಹೋಗ್ಬೇಕು ಅಂತಂದ್ರೆ ಮತ್ತೆ ನಾನೇ ಹೋಗಿ ಪ್ಯಾಟಿಗೆ ಹೋಗಿ ತಗೊಂಬರ್ತೇನೆ. ಎಲ್ಲದನ್ನು ಏನೇನು ಅಂತಂದು ಒಂದು ಕಾಗದಾಗ ಬರ್ಕೊಡ್ರಿ, ಹೋಗಿ ತಗೊಂಬರ್ತೀನಿ. ಮತ್ತೆ ಹೋಗ್ಬರ್ತೀಯನ್ಲಿ ಶಾರದಾ? ಏನು ನಾನೇ ಹೋಗ್ಬರ್ಬೇಕಾ? ಶಾರದಕ್ಕ, ಶಾರದಕ್ಕ, ಏನ್ ಮಾಡ್ತಿದೀಯವ? ಉಗದೆ ಹಬ್ಬ ಅಲ್ಲವಾ, ರೇಷನ್ನು ಮತ್ತೆ ಬಟ್ಟೆ ಅದು ಏನು ತಂದಿರ್ಲಿಲ್ಲ ಇನ್ನೂ. ಅದಕ್ಕೆ ಗೌಡ್ರು ಹೋಗ್ಬರ್ತೀಯ ನೀನು ಅಂತ ಕೇಳಕತ್ತಿದ್ರ, ಅದೇ ಮಾತಾಡ್ಕೊಂತ ನಿಂತಿದ್ವಿ. ಹೌದಾನೆ ಶಾರದಕ್ಕ? ಹೌದಾ, ಮತ್ತೆ ನಾನು ಬರ್ತೇನೆ ತಗತ್ಲಾಗೆ. ನಮ್ಮನೆಗೂ ಏನು ನಾನು ಏನು ತಂದಿಲ್ಲ. ಇವರು ನಮ್ಮನೆಯವರು ಹೊಲಕ್ಕೆ ಹೋಗೋದು ಬರೋದು ಬರೀ ಆದ್ರೆ ಒಂದು ಇದ್ರಾಗದಾರೆ. ಅವರು ಹೋಗಿಲ್ಲ. ಮತ್ತೆ ಈಗ ನಾನು ಬರ್ತೇನೆ ತಗತ್ಲಾಗ, ಹೋಗಿ ಬರೋಣ ಅಂತ ಇಬ್ರು. ಸರಿ ಶಾರದಾ, ಹಂಗಾರೆ ನೋಡು, ಗಿರ್ಜಕರು ಬರ್ತಾರಂತೆ. ಮತ್ತೆ ಹೋಗಂಗಿದ್ರೆ ಹೋಗಿ ಬಂದ್ಬಿಡ್ರತ್ಲಾಗ. ಇವತ್ತು ದುಡ್ಡು ಕೊಡ್ತಾನೆ, ಹೋಗಿ ಬರ್ರಿ. ಆಯ್ತು ತಗೊಳ್ರಿ, ಹಂಗಾರೆ ನಾನೇ ಹೋಗಿ ಬರ್ತೀನಿ. ಮತ್ತೀಗ ರೊಟ್ಟಿ ಗಿಟ್ಟಿ ಮಾಡ್ಕೊಂಡು ಕುತ್ಕೊಳಕ್ ಆಗೋದಿಲ್ಲ. ಏನಾರ ತಿಂಡಿ ಮಾಡಿಟ್ಟು ಮತ್ತೆ ಹೋಗಿ ಬರ್ತಂತ ಆಳ್ರಿ. ಮತ್ತೆ ಗೊತ್ತಾಕತ್ ಮತ್ತೆ ಆ ಕಡೆಯಿಂದ ಬರತ್ಗೆ. ಸರಿ ಆಯ್ತು ತಗ, ಮತ್ತೆ ಏನಾರ ಮಾಡು ತಿಂಡಿಯಾ. ಮತ್ತೆ ಈಗ ಇವತ್ತು ಅನಿವಾರ್ಯ, ಮತ್ತೆ ಅದನ್ನೇ ತಿನ್ಬೇಕಾಕತಿ. ಯಾವ ತಿಂಡಿ ಮತ್ತೆ ತಿಂತೀಯನವಾ? ಮತ್ತೆ ರೊಟ್ಟಿ ಇಲ್ಲ ನೋಡು, ಮತ್ತೆ ಆಕಿ ಪ್ಯಾಟಿಗೆ ಹೋಗ್ಕಳಂತೆ. ಸರಿ ತಗೊಳ್ಳ. ಮತ್ತೆ ಒಂದೊಂದು ದಿನ ಏನು ಮಾಡೋಕ್ಕಾಗತ್ತೆ ಅನುಸರಿಸ್ಕೊಂಡು ಹೋಗ್ಬೇಕು. ಶಾರದವ್ವ, ಮತ್ತು ನೀನು ಹೋಗು, ಓದ್ತಕತಿ. ಈಗೇನು ರೊಟ್ಟಿ ಗಿಟ್ಟಿ ಮಾಡೋಕೆ ಹೋಗ್ಬೇಡ, ಬಂದ್ ಮಾಡುವಂತೆ ರಾತ್ರಿಕಿಗೆ. ಮತ್ತು ಈಗ ಏನೈತಾ ಗಡಗಡ ಮಾಡಿಟ್ಟು ಹೋಗ್ರಿ. ಆಯ್ತು ತಗೊಳ್ರಿ ತರ. ಗಿರ್ಜಿ, ಮತ್ತೆ ಹೋಗಿ ಗಡಗಡ ನಿಂದು ಏನಾರ ಕೆಲಸ ಇತ್ತು ಮುಗಿಸ್ಕೊಂಡು ರೆಡಿಯಾಗಿ ಹೋಗಿ ಬರೋಣ ಅಂತ. ಮತ್ತೆ ಟೈಮ್ ಆಗತ್ತೆ. ಸರಿ ಶಾರದಕ್ಕ, ಪಾರಕ್ನ ಬರ್ತಾಳೇನ ಕೇಳ್ತಾ ನೋಡ್ರಿ. ಹೆಂಗೆ ಹೋಗಕ್ರೆ ಹೆಂಗೆ ದಾರಿ ಕೇಳ್ಕೊಂಡೆ ಹೋಗ್ಬಿಡ್ತಂತ ಆತ್ಲಾಗೆ. ಆಕಿನ ಬಂದ್ರತ್ಲ ಅಷ್ಟು ಹೋಗಿ ಬರೋಣ ಅಂತ ಒಟ್ಟಿಗೆ. ಸರಿ ತಗೊಳ್ಳಿ, ಹೋಗಿ ಬೇಗ ಬಾ. ಸರಿ ರೀ, ಆಯ್ತು, ನಾನೇ ಹೋಗಿ ಬರ್ತೀನಿ. ಇವ್ರು ನೋಡಿ ಎತ್ಲಕ್ಕೆ ಹೋದ್ವು. ಒಂದು ಕೆಲಸ ಮಾಡಲ್ಲ ಏನಿಲ್ಲಪ್ಪ. ನನಗಂತ ಹಬ್ಬದ ಕೆಲಸ ಭಾರಿ ವಜ್ಜೆ ಬಿಟ್ಟತಿ. ನಿನ್ನ ಮಗನೂ ಎಲ್ಲ ಹೋಗಿದ್ದಾನೆ ನೋಡು, ಮನೆಗೆ ಬಂದಿಲ್ಲ ಅವನು. ಸರಿ ಸರಿ, ನೀನು ಹೋಗು, ನಾನು ನೋಡ್ಕೊಂತ ಹೋಗು. ಯವ್ವ ಶಾರದಕ್ಕ, ಗಿರ್ಜಿ ನೋಡ್ರಿ, ಮಾರ್ಕೆಟು ಅನ್ನೋದು ತುಳುಕ್ತೈತಲ್ಲವ. ಕಾಲಿಡಕ್ಕೆ ಜಾಗಿಲ್ಲ. ನಾವು ಒಳ್ಳೆ ಬಂದವ. ಈಗ ಒಂದು 2-3 ದಿನ ಮುಂಚಿನಾರ ಬರಲಿಲ್ಲ. ಈಗ ಹಬ್ಬದ ಟೈಮ್ನೇ ಬಂದು ಸಿಕ್ಕಾಕೆನಂಗಾತವ ನಾವಿಲ್ಲಿ. ನಾಡಿ ರಶ್ ಐತಲ್ಲಿ ಯವ್ವ. ಅಲ್ಲಿ ಮತ್ತೆ ಹಬ್ಬದ ಸೀಸನ್ ಮತ್ತೆ ರಶ್ ಇಲ್ದಂಗೆ ಇರ್ತದೇನೆ ಮಾರ್ಕೆಟ್ನಾಗ. ಮತ್ತೆ ಜನ ಇಲ್ದಂಗೆ ಮತ್ತೆ ಮಾರ್ಕೆಟಿಂಗ್ ನಡೀತದೆ. ಮತ್ತೆ ನಮ್ದೇ ತಪ್ಪದ. ಹಬ್ಬದ ಟೈಮ್ನಾಗೆ ಹಬ್ಬ ನಾಳೆ ನಾಡಿದ್ದು ಅನ್ನಂಗೆ ಮತ್ತೆ ಇವತ್ತು ಬಂದ್ರೆ ಮತ್ತೆ ಹಿಂಗೇನಾಗತ್ತೆ ನಮ್ದು ಪರಿಸ್ಥಿತಿ. ಮತ್ತೆ ಹಂಗೆ ಆಗೋದು. ಬರೋವಾತ್ಲಾಗೆ ಗಡಗಡ ತಗೊಂಡು ಮೊದಲಿಗೆ ಜಾಗ ಖಾಲಿ ಮಾಡೋಣ ಅಂತ. ಬರ್ರಿ, ಆ ಕಡೆಗೆ ಹೋಗೋಣಂತೆ. ಬಟ್ಟೆ ಬೇರೆ ತಗೋಬೇಕು, ಇನ್ನು ದಿನಸಿ ಸಾಮಾನು ತಗೋಬೇಕು. ಬಾ ಶಾರದಕ್ಕ, ಇಲ್ಲಿ ಹಣ್ಣಿಂದು ಹಣ್ಣು ತಗೋಣ ಬರವ. ರೇಟ್ ಏನು ಕೇಳೋಣ. ಏ ಅಪ್ಪ, ಹಣ್ಣು ಹೆಂಗಪ್ಪ? ಇವು ದ್ರಾಕ್ಷಿ ಹಣ್ಣು ಹೆಂಗೆ? ಇವು ದಾಳಿಂಬೆ ಹಣ್ಣು ಹೆಂಗೆ ಕೆಜಿ? ಅಕ್ಕರೆ, ಇವು ದಾಳಿಂಬೆ ಹಣ್ಣು ಕೆಜಿ 80 ರೂಪಾಯಿ ನೋಡ್ರಿ. ಇವು ದ್ರಾಕ್ಷಿ ಹಣ್ಣು 100 ರೂಪಾಯಿ ಕೆಜಿ. ಈ ಕಡೆ ಕಿತ್ಲೆ ಹಣ್ಣು ಅದಾವಲ್ಲ, ಕಿತ್ಲೆ ಹಣ್ಣು 150 ರೂಪಾಯಿ ಕೆಜಿ ನೋಡ್ರಿ. ಬಾಳೆಹಣ್ಣು 60 ರೂಪಾಯಿ ಡಜನ್. ಯವ್ವ ಇನ್ನಾಡಿ ರೇಟ್ ಅದೇ. ನಾವು ಹಬ್ಬ ಹೆಂಗೆ ಮಾಡೋದು ಶಾರದಕ್ಕ, ಗಿರ್ಜಿ? ತಗೋಬೇಕೆ ನೀವು ಹಣ್ಣ? ಏ ಅಪ್ಪ, ಒಂದು ರೇಟ್ ಮಾಡಿ ಕೊಡೋದ್ ಕಲಿ.
ತೀರಾ ಹೇಳ್ತೀಯ ಅಂದ್ರೆ ಇಲ್ದ ಬರೋದು ಹೇಳ್ತೀಯಲ್ಲ ನೀನು. ಬಿಡಪ್ಪ ನೀನು. ಏ ಇಲ್ರಿ ಅಕ್ಕರೆ, ಕಡಿಮೆ ಇಲ್ಲ. ಹಬ್ಬದ ಸೀಸನ್ ನಮ್ಗೆ ಇವಾಗೇ ಸೀಸನ್ ಇರೋದು. ಈಗ ನಾವು ನಿಮಗೆ ನಮ್ದು ಇದನ್ನ ಬಿಟ್ಟು ನಾವು ಬಿಟ್ಕೊಡಕ್ಕಾಗತ್ತೇನ್ರಿ? ಕಡಿಮೆ ಕೊಡಕ್ಕಾಗತ್ತಾ? ಇರೋ ರೇಟ್ ಏನೈತೋ ಅದನ್ನ ಕೊಟ್ಟು ತಗೊಳಂಗಿದ್ರೆ ತಗೊಳ್ರಿ, ಇಲ್ಲ ಅಂತಂದ್ರೆ ಹೋಗ್ರಿ. ಅಯ್ಯಪ್ಪ ನೀನೇನ ಹಿಂಗಂತೀಯ? ಇನ್ನು ಶೂಟಿಗೆ ಇನ್ನು ಮಾತಾಡಕತ್ತೀವಿ, ಇನ್ನು ರೇಟ್ ಎಷ್ಟು ಏನು ಎತ್ತ ಅಂತಂದು ತಗೊಳಂಗಿದ್ರೆ ತಗೊಳ್ರಿ, ಇಲ್ಲಾಂದ್ರೆ ಹೋಗ್ರಿ ಅಂತೀಯಲ್ಲ ಯಾಕೆ? ನಿಂದ ಒಬ್ಬಂದೇ ಅಂಗಡಿ ಏನು ಬಾರಿ ಸೀಮೆಗಿಲ್ಲದ ಅಂಗಡಿ? ಬೇಡ ಹೋಗು, ಬೇರೆ ಅಂಗಡಿ ಹೋಗಿ ನಾವು. ಅಲ್ರಿ ಅಕ್ಕರ, ಮತ್ತೆ ಬಾಯಿ ಬಂದ್ ರೇಟಿಗೆ ಕೇಳಿದ್ರೆ ಮತ್ತೆ ಇನ್ನೆಂಗ್ರಿ? ನಾವು ದಿನಗೂಲಿಯರು, ಇವತ್ತು ದುಡಿದ್ರೆ ಇವತ್ತು ರಾತ್ರಿ ತಿನ್ನೋರು ನಾವು ದುಡ್ಕೊಂಡು ಹೋಗಿ, ಮತ್ತೆ ನೀವು ಇರೋ ರೇಟ್ ಬಿಟ್ಟು ಕಡಿಮೆ ಕಡಿಮೆ ಕೇಳಿದ್ರೆ ಸೀಸನ್ನಾಗೆ ನಾವು ಹೆಂಗೆ ಕೊಡೋಕ್ಕಾಗತ್ರಿ? ನಾವು ಅಲ್ಲಿ ಮಾರ್ಕೆಟಿಂದ ಅಲ್ಲಿ ಹೇಳಿರೋ ರೇಟಿಗೆ ತಗೊಂಬಂದು ಇಲ್ಲಿ ಮಾರ್ತಾವಪ್ಪ. ಏನೋ ಒಂದು 10 ರೂಪಾಯಿ 5 ರೂಪಾಯಿ ಅಷ್ಟೇ ನಮಗೆ ಉಳಿಯೋದು. ಅದ್ರಾಗೂ ನೀವು ಕಡಿಮೆ ಕೇಳಿದ್ರೆ ನಾವು ಹೆಂಗೆ ಕೊಡೋದು? ಸರಿ ಆತಾತು, ನಿಮಗೂ ಬೇಡ ನಮಗೂ ಬೇಡ ಅನ್ನಂಗೆ ಒಂದು ರೇಟ್ ಮಾಡಿಬಿಟ್ಟು ಕೊಡು. ಬಾಳೆಹಣ್ಣು ಮತ್ತೆ ಈ ಕಿತ್ಲೆ ಹಣ್ಣು ಕೊಡು. ಈ ದ್ರಾಕ್ಷಿ ಹಣ್ಣು ಒಂದು ಅರ್ಧ ಕೆಜಿ ಅಷ್ಟು ಕೊಡು. ಮೂವರು ಇಲ್ಲೇ ತಕೊಂತಾವ್. ಒಂದು ರೇಟ್ ಮಾಡಿ ಹಾಕೊಡು. ಗಿರ್ಚಿ ಪರಕ್ಕ, ಇಲ್ಲೇ ಹೂವಿನ ಅಂಗಡಿನ ಇಲ್ಲೇ ಪಕ್ಕದಾಗೆ ಐತಿ. ಮತ್ತೆ ಬೇವಿನ ಸೊಪ್ಪು ಮೈನ್ ಸೊಪ್ಪು ಹೂವು ಇಲ್ಲೇ ತಗೊಂಡು ಆಮೇಲೆ ಆ ಕಡೆಗೆ ಹೋಗೋಣ ತಗೊಳ್ಳೋ. ಬಟ್ಟೆ ತಗೊಂಡು ಆಮೇಲೆ ಬರೋಕರೆ ಕಡೆಗೆ ದಿನಸಿ ತಗೊಂಡು ಬರೋಣಂತಿತ್ಲ. ಸರಿ ಶಾರದಕ್ಕ. ಅಯ್ಯೋ ಶಾರದಕ್ಕ, ಏನಾಡಿ ರಶ್ ಐತಲ್ಲಿ ಅವ್ವ, ಕಾಲಿಡಕ್ ಜಾಗಿಲ್ಲ. ಇದ್ರಾಗ ಹೆಂಗೆ ಬಟ್ಟೆ ಅಂಗಡಿ ಹೋಗೋದವ ನಾವು? ಏಯ್ ನೋಡಿ ಗಿರ್ಜಿ, ನಾನು ಅವತ್ತು ಹೇಳಿಲ್ಲ 2-3 ದಿನದ ಕೆಳಗೆ ಹೋಗೋಣ ಬಾರಿ, ಆಮೇಲೆ ವಿಪರೀತ ರಶ್ ಆಕತಿ ಹೋಗಕ್ಕಾಗಲ್ಲ ಅಂತಂದ್ರೆ, ಈ ತಡಿ ಹೋಗೋಣಂತೆ ಅಂದು ಈಗ ನೋಡು ಕಾಲಿಡಕ್ ಜಾಗ ಐತಲ್ಲಿ. ಚನ್ನಬಸಪ್ಪನ ಅಂಗಡಿ ಮುಂದೆ ಹೋಗಕ್ ನಿಂತ್ಕೊಳಕತ್ತ ಅಲ್ಲಿ. ನಿನ್ನ ಗಿರ್ಜಿ ಪರಕ, ಈಗ ಭಾಳ ಟೈಮ್ ಆಗ್ಬಿಟ್ಟತಿ. ಈಗ ನಾವು ಇಲ್ಲೇ ಹಿಂಗೆ ನಿಂತ್ಕೊಂಡ್ವಿ ಅಂತಂದ್ರೆ ನಮ್ಮನ್ನ ಹಿಂಗೆ ಹಿಂದಕ್ಕೆ ತಳ್ತಾರೆ ಇವರು. ಸುಮ್ಮನೆ ನುಗ್ಗಿ ಗಡಗಡೆ ಸಿಕ್ತತ ಅದ್ ನೆತ್ಕೊಂಡು ಬರೋದ್ ಕಲೀರಿ. ಅಲ್ಲೋದೆ ಇಲ್ಲೋದೆ ಅಲ್ಲೋದು, ಅದನ್ನ ನೋಡ್ಕೊಂಡ್ ಕೂತ್ಕೊಂಡೆ ಇದನ್ನ ನೋಡ್ಕೊಂಡ್ ಕೂತ್ಕೊಂಡೆ ಅಂತಂದು ಮಾಡಿದ್ರೆ ನಾನಂತೂ ಕೇಳಲ್ಲ ನೋಡು. ಸೀದಾ ಹೋಗ್ಬೇಕು, ನುಗ್ಬೇಕು, ಏನ್ ತಗೋಬೇಕು ಅದನ್ನ ತಗೊಂಡು ಸೀದಾ ಹೊರ ಬರ್ಬೇಕು ನೋಡು. ಈ ರಶ್ನೆಗೆ ಆಗಲ್ಲವ ನನ್ನ ಕೈಲಿ. ಶಿವ. ಸರಿ ನಡ್ರವ, ಗಡಗಡೆ ತಕ್ಕಂದು ಆ ಕಡೆಗೆ ಹೋಗೋಣಂತೀವಿನು. ಇನ್ನು ಭಾಳ ಕೆಲ್ಸದ. ನಡ್ರಿ ನುಗ್ರಿ. ಗಿರ್ಜಿ ಈ ಕಡೆ ಬರ್ಲಿ, ಈ ಕಡೆ ಆ ಕಡೆಗೆ ಸಂದೆ ನುಸ್ಕೊಂಡು ಹೋಗೋಣ ಅಂತ. ಆ ಕಡೆ ಜಾಗ ಐತಿ, ಬಾ ಗಡಗಡ. ಪರಕ ಬಾ. ಏಯ್ ಪರಕ, ಆ ಕಡೆಗೆ ಹೋಗಿಲ್ಲ, ಈ ಕಡೆಗೆ ಬಾ. ನಾವು ಈ ಕಡೆ ಹೋಗೋದು ಕಾಣೋದಿಲ್ಲ ನಿನಗೆ? ಬಾ ಈ ಕಡೆ ಗಡಗಡ. ಇಲ್ಲೇ ನಾನು ಆ ಕಡೆಗೆ ಅನ್ಕೊಂಡು ಹಂಗೆ ಹೊಂಟಿದ್ದೆ ನೋಡು. ನಡಿ ಗಡ. ಏಮ್ಮ ಸೊಪ್ಪು ಹೆಂಗ ಒಕ್ಕಟ್ಟು, ಕೊತ್ತಂಬರಿದು ಮತ್ತೆ ಇದು ಎಳೆರ್ಬೆ, ಆಮೇಲೆ ಏನೇನೈತೆ ಕೊಡು ಸಬ್ಬಸಿಗೆ. ಸೊಪ್ಪು 10 ರೂಪಾಯಿಗೆ 1 ಕಟ್ ನೋಡವ. ಎಲ್ಲವೂ ಕೊತ್ತಂಬರಿ, ಪುದೀನ, ಎಳೆರ್ಬೆ, ಪಾಲ್ಕ ಎಲ್ಲವೂ. ನೀನೇನ ಬೇ 10 ರೂಪಾಯಿಗೆ 1 ಕಟ್ ಅಂತೀಯಲ್ಲ, ಆ ಕಡೆಗೆಲ್ಲ 2 ಕಟ್ ಕೊಡಕತ್ತಿದ್ದಾರೆ. ಅಯ್ಯೋ ಇಲ್ಲವ, 10 ರೂಪಾಯಿಗೆ 1 ಕಟ್ಟು. ಹಬ್ಬದ್ದು ಸೀಸನ್ ಇದು, ಯಾಕೆ ನಿಂಗೆ ಗೊತ್ತಿಲ್ಲೇನು? ನೀನು ಬಾರಿ ಬಿಡವ, 10 ರೂಪಾಯಿಗೆ 2 ಕಟ್. ಅದು ಯಾವಾಗ ಕೊಡಕತ್ತಾಳೆ? ತೆಂಗಿನಕಾಯಿ ಹೆಂಗಮ್ಮ ರೇಟು? ತೆಂಗಿನಕಾಯಿ 100 ರೂಪಾಯಿಗೆ 3, 1 ತಗೊಳೋದಾದ್ರೆ 40 ರೂಪಾಯಿ 1. ಅಯ್ಯೋ ಶಿವ, ಏನು ಹಬ್ಬದ ಸೀಸನ್ನಿಗೆ ಏನು ರೇಟ್ ಮಾರಕತ್ತೀರವ ನೀವಂತೂ ನೀವು. 100 ರೂಪಾಯಿಗೆ 3, 40 ರೂಪಾಯಿ 1. ಶಿವ ಪರಮಾತ್ಮ, ನಾವೆಲ್ಲ ಹೆಂಗ ಬೇ ಕಾಯಿಗಳು ತಗೊಂಡೋಗೋದು ಇನ್ನಾಡಿ ದುಡ್ಡು ಕೊಟ್ಟು? ತಗೊಳವ, ಮತ್ತೆ ಅಷ್ಟೇ ಇರ್ತದದು ರೇಟು. ಭಾಳ ರೇಟ್ ಆಗಿದಾವ ಈಗ. ಅಲ್ಲೇ ರೇಣವ, ನೀನು ಬಂದೀಯಾ ಸಂತಿಗೆ? ಕರೆದಿದ್ರೆ ಜೊತೆಗೆ ಬರ್ತಿದ್ದಲ್ಲೇ, ಒಬ್ಬಕ್ಕೆ ಬಂದೀಯಾ? ಇಲ್ಲೇ ಪ್ರೇಮಿ ಈಗ ಏನ ತಗೋಬೇಕು ಅಂತ ಅಂದ್ಲ ಮಾರ್ಕೆಟ್ನಾಗೆ. ಆ ಜಂಪರ್ ಪೀಸ್ ಅದನ್ನು ಹೊಲೆಯ ಕೊಟ್ಟಿದ್ಲು, ಅದನ್ನು ಹಿಸ್ಕೋಬೇಕಾಗಿತ್ತ. ಹಂಗೆ ಅತ್ಲತ್ತಿಗೆ ಸಂತಿಗೆ ಬಂದತ್ಲಾಗೆ ತರಕಾರಿನ ತಗೊಂಡೋಗೋಣ ಹಬ್ಬಕ್ಕೆ ಅಂತಂದು ಹಂಗೆ ಬಂದ್ವಿ ಅತ್ಲಾಗಿ. ಹೌದಾ, ಇಸ್ಕಂದ್ರೆ ಜಂಪರ್ ಪೀಸ್ನ? ಮತ್ತೆ ಚೆನ್ನಾಗದವ? ಹೆಂಗೆ ಹೊಲ್ದಾರೆ? ಏನಿದ್ ರೇಟ್ ಈಗ ಒಂದು ಜಂಪರಿಗೆ? ಬರೋಬ್ಬರಿ 400 ರೂಪಾಯಿ ಇಸ್ಕೊಂಡ್ಲು ನೋಡವ, ಬರೀ ಸಾದಾ ಹೊಲಿಯೋಕ್ಕೆ. ಮತ್ತು ಅದೇನೋ ಡಿಸೈನು ಅದು ಇದು ಇಟ್ಟು ಹೊಲಿಯೋದಕ್ಕೆ 1000 ರೂಪಾಯಿ ಅಂತ ನೋಡು ಒಂದಕ್ಕೆ. ಶಿವ, ಅದೇ ಊರಾಗೆ ಆಕಿನೇ ಸರಳನೆ ಹೊಲಿತದ್ಲಲ್ಲಿ, ಆಕೆ ಹತ್ರಕ್ಕೆ ಕೊಟ್ಟದ್ದು ಹಾಕಿರ್ಲಿಲ್ಲ. 200 ರೂಪಾಯಿಗೆ ಹೊಲ್ದು ಕೊಡ್ತದ್ಲವ. ಮತ್ತೆ ಯಾಕೆ ಇಲ್ಲಿ ತನಕ ಅದನ್ನ ತಗೊಂಬಂದು ಸಾದಾ ಹೊಲ್ಸಕ್ಕೆ ಇಲ್ಲಿ ತಂದು ಕೊಡ್ಬೇಕು? ಕೇಳ್ಬೇಕಲ್ವ ಇವು, ಹೇಳಿದಾರ ಮಾತಾ ಕೇಳಿದ್ರೆ ಚಂದ, ಕೇಳಿಲ್ಲ ಅಂತ ಅಂದ್ರೆ ಹಿಂಗೆ ನೋಡು, ಹಟ್ ಮಾರ ಹತ್ರಕ್ಕೆ ಸುಟ್ ಮಾರ್ತಾರೆ ಅನ್ನಂಗೆ ಒಂದಕ್ಕೆ 2 ರೇಟ್ ಕೊಟ್ಟು ತಗೋಬರ್ಬೇಕು. ಶಾರದಕ್ಕ, ಅದು ನಮ್ಮ ಪ್ರೇಮಿ ರೇಣುವಲ್ಲ?